ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಮ್ಮ ಭಗತ್ ಸಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪ ಅಂದರೆ ಆರ್ಮಿ ಅಗ್ನಿವೀರ್ ಕ್ಲಾಸಿಗೆ ಬರುವ GK ಸಿಲೆಬಸ್ ಏನೇನಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಪರಿವಿಡಿ ಬಗ್ಗೆ ಹೇಳ್ಕೊತ ಹೋಗೋದು. ಮೊದಲನೇದಾಗಿ ನಾವು ಭಾರತ ಸಂವಿಧಾನದಿಂದ ಶುರು ಮಾಡೋಣ. ಭಾರತ ಸಂವಿಧಾನವಾಗಿ ಏನೇನು ಬರ್ತಾವಪ್ಪ ಅಂತಂದರೆ ಭಾರತದ ಸಂವಿಧಾನ ರಚನೆ, ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭೆ ಮತ್ತು ರಾಜ್ಯಸಭೆ, ರಾಜ್ಯ ಸರ್ಕಾರ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್, CAG ಮತ್ತು ಕೇಂದ್ರಾಡಳಿತ ಪ್ರದೇಶ, ಅಧಿಕೃತ ಭಾಷೆಗಳು ಹಾಗೂ ಕೇಂದ್ರ ಚುನಾವಣಾ ಆಯೋಗ, ಕೇಂದ್ರ ಲೋಕ ಸೇವಾ ಆಯೋಗ UPSC, ಸಂವಿಧಾನದ ತಿದ್ದುಪಡಿ, ಭಾಗಗಳು ಮತ್ತು ಪ್ರಮುಖ ಅನುಸೂಚಿಗಳ ಬಗ್ಗೆ ಸಂವಿಧಾನದೊಳಗೆ ಎಲ್ಲ ನಾವು ವಿಷಯಗಳನ್ನು ನೋಡ್ಬೋದು. ಇದು ಸಂವಿಧಾನದ ಬಗ್ಗೆ ಬರುವ. ನೆಕ್ಸ್ಟ್ ಅರ್ಥಶಾಸ್ತ್ರದ ಬಗ್ಗೆ ಬರುತ್ತೆ ಫ್ರೆಂಡ್ಸ್. ಅಗ್ನಿವೀರಿಗೆ ಅರ್ಥಶಾಸ್ತ್ರನೂ ಸಿಲೆಬಸ್ ಇರುತ್ತೆ. ಅದರಲ್ಲಿ ಒಳಗೆ ಏನೇನು ಇರ್ತೈತೆ ಅಂದರೆ ಅರ್ಥಶಾಸ್ತ್ರದ ಪರಿಚಯ ಕೇಳ್ತಾರೆ, ಆದಾಯ ಕೇಳ್ತಾರೆ, ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಕೇಳ್ತಾರೆ, ಜನಗಣತಿ ಬಗ್ಗೆ ಕೇಳ್ತಾರೆ, ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿರ್ತೈತಿ, RBI ಕಾರ್ಯ ಏನು, SBI ಕಾರ್ಯ ಏನು ಹಿಂಗೆ ಕೇಳ್ತಾರೆ. ಮತ್ತು ಕ್ರಾಂತಿಗಳ ಪ್ರಮುಖ ಹಸಿರು ಕ್ರಾಂತಿ ಹಿಂಗೆ ಇರ್ತಾವೆ ಫ್ರೆಂಡ್ಸ್, ಅವೆಲ್ಲ ಕೇಳ್ತಾರೆ. ಅರ್ಥಶಾಸ್ತ್ರದ ವಿಷಯದೊಳಗೆ 6 ವಿಷಯಗಳು ಬರ್ತಾವೆ ಫ್ರೆಂಡ್ಸ್. ಏನೇನು ವಿಷಯಗಳು ಟಾಪಿಕ್ ಬರ್ತವೆ ಅಂತ ಕೇಳಿದರೆ ಭಾರತದ ಭೂಗೋಳ ಪರಿಚಯ ಏನು ಬರುತ್ತೆ, ಭಾರತ ನದಿ ವ್ಯವಸ್ಥೆ ಬಗ್ಗೆ ಬರುತ್ತೆ, ಭಾರತದ ಪ್ರಮುಖ ಸರೋಗಳ ಬಗ್ಗೆ ಬರುತ್ತೆ ಮತ್ತು ಪ್ರಮುಖ ಸಮುದ್ರಗಳ ಬಗ್ಗೆ ಬರುತ್ತೆ, ಮರುಭೂಮಿಗಳ ಬಗ್ಗೆ ಬರುತ್ತೆ, ಶಿಖರಗಳ ಬಗ್ಗೆ ಬರುತ್ತೆ, ಭಾರತದ ರೈಲು ವ್ಯವಸ್ಥೆ ಬಗ್ಗೆ ಬರುತ್ತೆ, ಪ್ರಮುಖ ಜಲಸಂಧಿಗಳ ಬಗ್ಗೆ ಬರುತ್ತೆ. ಒಟ್ಟಿನಲ್ಲಿ 8 ಟಾಪಿಕ್ ಇದರಲ್ಲಿ ಭೂಗೋಳಶಾಸ್ತ್ರದಲ್ಲಿ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಹಬ್ಬ ಅಂದರೂ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಅಗ್ನಿವೀರಿಗೆ ಫಿಕ್ಸ್ ಫ್ರೆಂಡ್ಸ್. ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತಂದರೆ ಇತಿಹಾಸದ ಮೇಲೆ ಏನೇನು ಕ್ವಶನ್ ಬರ್ತವೆ ಅಂದರೆ 6 ವಿಷಯಗಳು ಬರ್ತವೆ. ಒಂದು ಪ್ರಾಚೀನ ಕಾಲದಲ್ಲಿ ಹುಟ್ಕೊಂಡಿರುವ ಸಿಂಧೂ ನಾಗರಿಕತೆ ಬಗ್ಗೆ ಬರುತ್ತೆ ಫ್ರೆಂಡ್ಸ್. ಮತ್ತು ಬೆಳೀತಾ ಜೈನ ಧರ್ಮ, ಬೌದ್ಧ ಧರ್ಮ ಬೆಳವಣಿಗೆ ಬಗ್ಗೆ ಬರುತ್ತೆ ಫ್ರೆಂಡ್ಸ್. ಪ್ರಮುಖ ರಾಜ ಮನೆತನಗಳ ಬಗ್ಗೆ ಬರುತ್ತೆ, ಪ್ರಮುಖ ಯುದ್ಧಗಳ ಬಗ್ಗೆ ಬರುತ್ತೆ, ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶಗಳ ಬಗ್ಗೆ ಬರುತ್ತೆ, ಗಾಂಧಿ ಯುಗ ಬಗ್ಗೆ ಬರುತ್ತೆ ಫ್ರೆಂಡ್ಸ್. ಇಷ್ಟು 6 ವಿಷಯಗಳು ಇತಿಹಾಸದ ಮೇಲೆ ಬರ್ತವೆ ಫ್ರೆಂಡ್ಸ್. ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತಂದರೆ ಸಾಮಾನ್ಯ ಜ್ಞಾನ GK ಅಂದರೆ ಇದ್ರ ಮೇಲೆ ಮೇನ್ ಕ್ವಶನ್ ಬರ್ತವೆ ಫ್ರೆಂಡ್ಸ್. ಅಂದರೆ 7 ಕ್ವಶನ್ಸ್ ಫಿಕ್ಸ್ ಅಗ್ನಿವೀರಿಗೆ ಬರುತ್ತೇವೆ ಫ್ರೆಂಡ್ಸ್. ಸಿಲೆಬಸ್ ಮ್ಯಾಗ ಏನೇನು ಕ್ವಶನ್ ಕೇಳ್ತಾರೆ ಅಂದರೆ ಫ್ರೆಂಡ್ಸ್, ನೃತ್ಯಗಳ ಬಗ್ಗೆ ಕೇಳ್ತಾರೆ, ಪ್ರಮುಖ ಶಾಸ್ತ್ರೀಯ ನೃತ್ಯಗಳು, ಜನಪದ ನೃತ್ಯಗಳು ಯಾವ್ಯಾವು ಅಂತ ಕೇಳ್ತಾರೆ ಫ್ರೆಂಡ್ಸ್. ಬುಡಕಟ್ಟು ಜನಾಂಗ ಬಗ್ಗೆ ಕೇಳ್ತಾರೆ ಫ್ರೆಂಡ್ಸ್. ಪ್ರಮುಖ ಹಬ್ಬಗಳು, ಪ್ರಮುಖ ಜಾತ್ರೆಗಳು, ISRO ಮತ್ತು DRDO ಬಗ್ಗೆ ಕೇಳ್ತಾರೆ. 3 ಆರ್ಮ್ಸ್, ಇಂಡಿಯನ್ ಆರ್ಮ್ಸ್ ಬಗ್ಗೆ ಬಗ್ಗೆ ಕೇಳ್ತಾರೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಬಗ್ಗೆ ಪಕ್ಕಾ ಫ್ರೆಂಡ್ಸ್ ಇರುತ್ತೆ ಒಂದು ಕ್ವಶನ್. ಪ್ರಶಸ್ತಿಗಳ ಬಗ್ಗೆ ಇರುತ್ತೆ, ಕ್ರೀಡೆಗಳ ಬಗ್ಗೆ ಇರುತ್ತೆ, ಒಲಿಂಪಿಕ್ಕು, ಭಾರತದ IPL ಹೀಗೆಲ್ಲ ಇರುತ್ತೆ ಫ್ರೆಂಡ್ಸ್. ಕ್ರೀಡೆ ಸಂಬಂಧಿತ ಟ್ರೋಫಿಗಳು ಇರುತ್ತೆ, ಪ್ರಮುಖ ಕ್ರೀಡಾಂಗಣಗಳು ಇರುತ್ತೆ. ಭಾರತದ ಪ್ರಥಮಗಳು ಅಂದರೆ ಭಾರತದ ಫಸ್ಟ್ ಪ್ರಧಾನಮಂತ್ರಿ ಯಾರು ಹಿಂಗೆಲ್ಲ ಫ್ರೆಂಡ್ಸ್ ಕೇಳ್ತಾರೆ. ಪ್ರಪಂಚದ ಪ್ರಥಮಗಳು, ಪ್ರಪಂಚದ ಮೇಲೆ ಚಂದ್ರನ ಮೇಲೆ ಕಾಲಿಟ್ಟಾರೆ ಯಾರು, ಹೀಗೆಲ್ಲ ಸಿಲೆಬಸ್ ಮ್ಯಾಗ ಕ್ವಶನ್ ಕೇಳ್ತಾ ಹೋಗ್ತಾರೆ ಫ್ರೆಂಡ್ಸ್. ಇದು ಸಾಮಾನ್ಯ ಜ್ಞಾನದ ಮೇಲೆ ಬರುವ ಕ್ವಶನ್ಸ್ಗಳು. 12 ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ. ಇದೇ ಮೇನ್ ಪಾಯಿಂಟ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದೆ ನಾನು ಆ ಸಂವಿಧಾನದ ಬಗ್ಗೆ ಪಾಠವನ್ನು ಹೇಳ್ಕೊತಾ ಹೋಗ್ತೀನಿ ಫ್ರೆಂಡ್ಸ್. ಅದು ಸಿಲೆಬಸ್ ಅಷ್ಟು ಬರೆದಿದ್ದೀನಿ, ಅದನ್ನು ಮುಂದಿನ ಕ್ಲಾಸ್ನಲ್ಲಿ ವಿವಸ್ತರವಾಗಿ ತಿಳಿಸುತ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.